ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುರುವಾರ ಮಧ್ಯಾಹ್ನ 2:20 ಸುಮಾರಿಗೆ ಅಚ್ಚರಿ ಮೂಡಿಸಿದ ಘಟನೆ ನಡೆದಿದೆ. ಆಸ್ಪತ್ರೆಯ ರೂಮ್ ನಂಬರ್ 35ರಲ್ಲಿ ಡಾಕ್ಟರ್ ಸತೀಶ್ ಕುಮಾರ್ ಅವರ ಒಪಿಡಿ ಕೋಣೆಯೊಳಗೆ ನಾಗರಹಾವು ಅಡಗಿ ಕುಳಿತಿರುವುದನ್ನು ಗಮನಿಸಿದ ವೈದ್ಯರು ಹಾಗೂ ಸಿಬ್ಬಂದಿ ಕ್ಷಣ ಮಾತ್ರದಲ್ಲೇ ಆತಂಕಗೊಂಡರು. ಆ ಸಮಯದಲ್ಲೇ ಅಲ್ಲಿದ್ದ ಆಟೋ ಚಾಲಕ ಶ್ರೀನಿವಾಸ್ ಮುಸ್ಸೇನಹಳ್ಳಿ ಧೈರ್ಯದಿಂದ ಮುಂದೆ ಬಂದು ಯಾವುದೇ ಹಾನಿಯಾಗದಂತೆ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿನೊಳಗೆ ಬಿಡುವ ಮೂಲಕ ಜೀವ ಜಗತ್ತಿನ ರಕ್ಷಣೆಗೂ ಸಾರ್ವಜನಿಕರ ಭದ್ರತೆಗೂ ಒಳ್ಳೆಯ ಉದಾಹರಣೆಯಾದರು. ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಸತೀಶ್ ಕುಮಾರ್ ಅವರು ಶ್ರೀನಿವಾಸ್ ಅವರ ಈ ಸಮಾಜ ಸೇವಾ ಮನೋಭಾವವನ್ನು ಶ್ಲಾಘಿಸಿ, ಆರೋಗ್ಯವನ್ನ ಕಾಪಾಡುವಂತೆ ನೀವು ಪ್ರಕೃತಿಯ ಜೀವಗಳನ್ನು ಕಾಪಾಡುತ್ತಿದ್ದೀರಿ, ಇದು ಶ್ಲಾಘನೀಯ ಕಾರ್ಯ ಅಂತ ಅಭಿನಂದಿಸಿದ್ರು. ಕಳೆದ 6 ತಿಂಗಳಿನಿಂದ ಆಸ್ಪತ್ರೆ ಸುತ್ತಮುತ್ತ ಹಾವು ಕಾಣಿಸಿಕೊಂಡು ಭೀತಿ ಉಂಟಾಗ್ತಾ ಇತ್ತು. ಶ್ರೀನಿವಾಸ್ ಅವರು ಇಂತಹ ಸಂದರ್ಭಗಳಲ್ಲಿ ಹಾವನ್ನ ಸಾಯಿಸದೆ ಹಿಡಿದು ಕಾಡಿಗೆ ಬಿಡುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾರ್ವಜನಿಕ ಸೇವೆಯ ನಿಜವಾದ ಮಾದರಿ ಶ್ರೀನಿವಾಸ್ ಅವರಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಆಟೋ ಚಾಲಕರು, ಸಾರ್ವಜನಿಕರು ಅಭಿನಂದನೆ ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ 9964465953.